ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ಶ್ರೀ ಗ್ರಾಮದೇವತೆ ಊರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಪ್ರಯುಕ್ತ ಅಂತಾರಾಷ್ಟ್ರೀಯ ಮಟ್ಟದ ಜಂಗಿ ಬಯಲು ಕುಸ್ತಿ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು. ಪಂದ್ಯಾವಳಿ ಉದ್ಘಾಟಿಸಲು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಆಗಮಿಸಿದರು. ಪ್ರಾರಂಭದಲ್ಲಿ ಮಾಜೇನಹಳ್ಳಿಯಲ್ಲಿ ಇರುವ ಶ್ರೀ ಗ್ರಾಮದೇವತೆ ಊರಮ್ಮ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಮ್ಮನ ಆಶೀರ್ವಾದ ಪಡೆದುಕೊಂಡರು. ಈ ವೇಳೆ ಹರಿಹರ ತಾಲೂಕಿನ ಮಾಜಿ ಶಾಸಕರಾದ ಎಸ್ ರಾಮಪ್ಪ, ಯುವ ಮುಖಂಡರಾದ ಎನ್ಎಚ್ ಶ್ರೀನಿವಾಸ್ ನಂದಿಗಾವಿ, ಎಬಿಎಂ ವಿಜಯ್ ಕುಮಾರ್, ಹಾಲೇಶ್ ಗೌಡ, ಅಬೀದ್ ಅಲಿ, ಸಿಎನ್ ಹುಲಿಗೇಶಿ, ಡಿ ಹನುಮಂತರಾಜ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಲ್ಬಿ ಹನುಮಂತಪ್ಪ, ನಗರಸಭೆ ನಾಮನಿರ್ದೇಶಕ ಸದಸ್ಯ ರಾಜಶೇಖರ್, ಬಿ ನಜೀರ್ ಹುಸೇನ್, ಮಾಜೇನಹಳ್ಳಿ ಗ್ರಾಮದೇವತೆ ಹಾಗೂ ಕಸಾಬಾ ಗ್ರಾಮದೇವತೆಯ ಜಾತ್ರಾ ಮಹೋತ್ಸವದ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಹಾಗೂ ಯುವ ಮುಖಂಡರು, ಊರಿನ ಹಿರಿಯರು ಉಪಸ್ಥಿತರಿದ್ದರು. ಇನ್ನು ಮುಂದೆ ನಡೆದ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತ ಕುಸ್ತಿಪಟು ಜಯಶಾಲಿಯಾಗಿದ್ದಾರೆ. ವರದಿ ಎಸ್ಎಂ ಜಾಕೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಏನಪ್ಪ ಸ್ವಲ್ಪ ಸಕ ಹೆಮ್ಗೆ ಬಂದು ಬರ್ರಿ ಬರ್ರಿ ಮಕ್ಕಳಿಗೆ ಹೇಳ್ಬಿಟ್ಟೆ ಸಂಗ್ರಹಕ್ಕೆ ಸ್ವಲ್ಪ ಎಲ್ಲ ಪೈಲವಾನರಿಗೆ ಆಶೀರ್ವದಿಸಿದಂತ ಸ್ವಲ್ಪ ಈ ಕಡೆ ನೋಡಿ. ಕೈ ಹಿಡ್ಕೊಳ್ಳುವ ಮಂಜಣ್ಣ, ಅಧ್ಯಕ್ಷ ಕೈ ಹಿಡ್ಕೊಳಪ್ಪ. ಮತ್ತು ಅವರ ಜೊತೆಗಿರ್ತಕ್ಕಂಥ ಎಲ್ಲ ಪೈಲವಾನರು ಇವ್ರನ್ನ ಅಶೋಕಣ್ಣವರು, RPF ಅಶೋಕಣ್ಣವ್ರು ದಯಮಾಡಿ ಆ ಕಡೆ ಮೇಲೆ ಬರ್ಬೇಕು ದಯವಿಟ್ಟು. ಯುವ ಮುಖಂಡರಾದಂತಹ ಕಾಂಗ್ರೆಸ್ಸಿನ ಪವನ್ ಕುಮಾರ್, ಅಂಕಿತ್ ಮಥುರಾ, ಪವನ್ ಕುಮಾರ್ ಹರಿಯಾಣ ಆ ಕಡೆ ಬಿಜೆಪಿಯ ಮುಖಂಡರಾದಂತ ಎಬಿಎಂ ವಿಜಯ್ ಸಾಹೇಬರು ಅವರು ಆ ಕಡೆ ಬರ್ಬೇಕು. ನಮ್ಮ ಕಮಿಟಿ ಕುಸ್ತಿಯ ಬೆಳ್ಳಿಯ ಗಡಿಗಾನಿಗಳು ಪವನ್ ಕುಮಾರ್, ಶ್ರೀನಿವಾಸ್ ಅಣ್ಣರೇ ಸಾಹೇಬರು ನನಗೆ